ಹರಿ ಓಂ. ಶ್ರೀಚಕ್ರ ಸ್ಪಿರಿಚುವಲ್ ಸೈನ್ಸ್ ಅಕಾಡೆಮಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ಯೋಗಾಭ್ಯಾಸ ಮಾಡುವುದರಿಂದ ಏನೇನು ಅನುಕೂಲತೆಗಳಿವೆ ಎಂದು ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನ. ಎಲ್ಲರಿಗೂ ಭಗವತಿ ಆಶಾ ವಿನಯ್ ಮಾಡುವ ನಮಸ್ಕಾರಗಳು. ನಮ್ಮ ಶ್ರೀಚಕ್ರ ಅಕಾಡೆಮಿ ಯೋಗ ತರಬೇತಿ ಕೇಂದ್ರದಲ್ಲಿ ಎಲ್ಲರಿಗೂ ಯೋಗವನ್ನು ಕಲಿಸುವ ಒಂದು ಕಾರ್ಯಕ್ರಮವನ್ನು ಆಯ್ಗೊಂಡಿದ್ದೇವೆ. ಆಸಕ್ತಿ ಇರುವವರು ಆನ್ಲೈನಲ್ಲಿ ಆ್ಯಂಡ್ ಆಫ್ಲೈನ್ ಎರಡೂ ಕ್ಲಾಸ್ಗಳನ್ನು ತೆಗೆದುಕೊಳ್ತಿದ್ದೀವಿ. ಆಸಕ್ತಿ ಇರೋರು ಕಾಮೆಂಟ್ನಲ್ಲಿ ಎಸ್ ಅಂತ ಟೈಪ್ ಮಾಡಿ. ಯೋಗ ತರಬೇತಿಯಲ್ಲಿ ಮೊದಲನೇದಾಗಿ ವಿನಾಯಕನ ಪ್ರಾರ್ಥನೆಯನ್ನು ಮಾಡಿಸುತ್ತೇವೆ. ನಂತರ ಗುರುಗಳಿಗೆ ನಮನ. ನಮ್ಮ ಯೋಗ ತರಬೇತಿ ಕೇಂದ್ರದಲ್ಲಿ ಶುರುವಿಂದ ಬೇಸಿಕ್ ಎಕ್ಸಸೈಸ್ ಅಂದರೆ ತಲೆಯ ನೆತ್ತಿ ಭಾಗದಿಂದ ಕಾಲಿನ ತುದಿಯವರೆಗೆ ಎಲ್ಲ ಅಂಗಾಂಗಗಳಿಗೂ ಉಸಿರಾಟದ ಮೂಲಕ ಎಕ್ಸಸೈಸ್ ಮಾಡಿಸಲಾಗುತ್ತದೆ. ವಯಸ್ಸಾದ ಹಿರಿಯರು ಕೂಡ ನಿಂತು ಮಾಡುವಂತಹ ಯೋಗವನ್ನು ಕೂಡ ಇಲ್ಲಿ ಮಾಡಬಹುದು. ಬೇಸಿಕ್ ಎಕ್ಸಸೈಸ್, ಪ್ರಾಣಾಯಾಮ, ಮುದ್ರಾಯೋಗದ ಮೂಲಕ ವಯಸ್ಸಾದ ಹಿರಿಯರಿಗೆ ಹೇಳಿಕೊಡಲಾಗುತ್ತದೆ. ದಯವಿಟ್ಟು ಪ್ರತಿಯೊಬ್ಬರು ಯೋಗಾಭ್ಯಾಸ ಮಾಡಿ ಒಳ್ಳೆಯ ಆರೋಗ್ಯವನ್ನು ಪಡೆದುಕೊಳ್ಳಿ. ಏಕೆಂದರೆ ನಮ್ಮ ದೇಹಕ್ಕೆ ಯೋಗಾಭ್ಯಾಸದ ಅವಶ್ಯಕತೆ ಇದೆ. ಆದರೆ ನಾವು ಆಲಸ್ಯವನ್ನು ಮಾಡುತ್ತಿದ್ದೇವೆ. ಬೆಲೆಯನ್ನು ಕಟ್ಟಲಾಗದಂತಹ ಈ ದೇಹದ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳುತ್ತಿಲ್ಲ. ನೋಡಿ, ಬಸವಣ್ಣನವರು ಹೇಳಿದ ಒಂದು ವಚನ ನೆನಪಿಗೆ ಬರುತ್ತೆ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ ಅಂತ ಬಸವಣ್ಣನವರು ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಇದು ಎಷ್ಟು ಸತ್ಯ. ದೇಹವನ್ನು ನಮ್ಮ ದೇವಸ್ಥಾನ ಇದ್ದ ಹಾಗೆ ಸ್ವಚ್ಛವಾಗಿ ಕಾಪಾಡಿಕೊಳ್ಳಬೇಕು ಅಲ್ವಾ? ಯೋಚನೆ ಮಾಡಿ. ಹಿರಿಯರು ಆರೋಗ್ಯವೇ ಭಾಗ್ಯ ಅಂತ ಹೇಳಿದ್ದಾರೆ. ನಾವು ಅದನ್ನು ಎಷ್ಟರ ಮಟ್ಟಿಗೆ ಕಾಪಾಡಿಕೊಳ್ತಿದ್ದೀವಿ? ಸಂಪಾದನೆ ಎಲ್ಲರೂ ಮಾಡಬಹುದು, ಆದರೆ ಆರೋಗ್ಯ ಕಾಪಾಡಿಕೊಳ್ಳೋದು ತುಂಬ ಕಷ್ಟಕರವಾದ ವಿಷಯ. ಪ್ರತಿಯೊಬ್ಬರು ಹೇಗೆ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು? ಈಗಿನ ಜನ್ರೇಷನ್ನಲ್ಲಿ ಸಮಯದ ಅಭಾವವಿರುವುದರಿಂದ ಅವರಿಗೆ ಯೋಗವನ್ನು ಮಾಡೋದು ತುಂಬ ಕಷ್ಟವಾಗಿದೆ. ಇದನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಎಷ್ಟು ಸಮಯದಲ್ಲಿ ಮಾಡಬಹುದು ಅನ್ನೋದು ನಾನು ತಿಳಿಸ್ಕೊಡ್ತೇನೆ. ನೋಡಿ, ನಮ್ಮ ಯೋಗ ತರಬೇತಿ ಕೇಂದ್ರದಲ್ಲಿ ನಮ್ಮ ಎಲ್ಲ ಸಹೋದರರು ನೀವು ನೋಡ್ತಾ ಇರ್ಬೋದು, ಯೋಗಾಭ್ಯಾಸವನ್ನು ಬೆಳಗಿನ ಜಾವ 5 ಗಂಟೆಯಿಂದ 6 ಗಂಟೆ 15 ನಿಮಿಷಗಳ ಕಾಲ ಯೋಗಾಭ್ಯಾಸ ಮಾಡ್ತಾರೆ. ಎಷ್ಟು ಹುಮ್ಮಸ್ಸಿಂದ ಬಂದು ಯೋಗವನ್ನು ಮಾಡ್ತಾರೆ ಅಂದರೆ ನಮಗೆ ತುಂಬಾ ಸಂತೋಷ ಆಗುತ್ತೆ ಅವ್ರ ಬಗ್ಗೆ ಹೇಳೋಕ್ಕೆ. ಅವರ ಆರೋಗ್ಯ, ಅವರ ಏಕಾಗ್ರತೆ ಎಲ್ಲ ಕೂಡ ತುಂಬ ಇಂಪ್ರೂವ್ಮೆಂಟ್ ಕೂಡ ಆಗಿದೆ. ಅದನ್ನು ಖುಷಿಯಿಂದ ನನ್ನ ಹತ್ರ ಹೇಳ್ಕೊಳ್ತಾರೆ ಕೂಡ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು, ನನ್ನ ಯೋಗ ತರಬೇತಿಯಲ್ಲಿರುವಂಥ ಎಲ್ಲ ಸಹೋದರಿಯರಿಗೂ. ಈಗ ನಮಗೆ ಯಾಕೆ ಯೋಗ ಬೇಕು, ಯಾಕೆ ಮಾಡಬೇಕು ಯೋಗನ ನಾವು ಅಂತ ವೆರಿ ಸಿಂಪಲಾಗಿ ಹೇಳ್ಕೊಡ್ತೀನಿ. ಹೇಗೆ? ಕೆಲವರು ತಪ್ಪು ಕಲ್ಪನೆಯಲ್ಲಿದ್ದಾರೆ. ಯೋಗ ವಯಸ್ಸಾದ ನಂತರ ಮಾಡಬೇಕು ಅನ್ನೋ ಒಂದು ಕಲ್ಪನೆಯಲ್ಲೇ ಇದ್ದಾರೆ. ಆದರೆ ಅದು ತಪ್ಪಾಗತ್ತೆ. ಪ್ರತಿಯೊಬ್ಬರೂ ಯೋಗನ ಮಾಡಲೇಬೇಕು ಅನ್ನೋದು ಯಾರಿಗೂ ಇನ್ನೂ ಗೊತ್ತಿಲ್ಲದೇ ಇರುವಂತಹ ಒಂದು ವಿಚಾರ. ಉದಾಹರಣೆಗೆ, ಈಗ ನಾವು ಒಂದು ಗಾಡಿಯನ್ನು ತೆಗೆದುಕೊಳ್ತೇವೆ, ಹೊಸದಾಗಿ ಪರ್ಚೇಸ್ ಮಾಡ್ತೀವಿ ಅಂದ್ಕೊಳ್ಳೋಣ. ಆ ಗಾಡಿಯನ್ನು ತೆಗೆದುಕೊಂಡ್ಮೇಲೆ ಆ ಗಾಡಿ ದಿನ ಓಡಿಸ್ಬೇಕು, 2 ತಿಂಗಳಿಗೊಮ್ಮೆ ಸರ್ವಿಸ್ನ ಮಾಡಿಸ್ಬೇಕಾಗುತ್ತೆ. ಅದನ್ನು ಎಷ್ಟು ಲವ್ ಆ್ಯಂಡ್ ಕೇರಿಂದ ನಾವು ಅದನ್ನು ಆ ಗಾಡಿನ ತುಂಬ ಚೆನ್ನಾಗಿ ನೋಡ್ಕೊಳ್ತೇವೆ ಅಲ್ವಾ? ಅದೇ ಆ ಗಾಡಿಯನ್ನು ಓಡಿಸ್ದೆ, ಸರ್ವಿಸ್ ಮಾಡಿಸ್ದೆ, ಹೊಸ ಗಾಡಿ ನಾನು ತೊಗೊಂಡಿದ್ದೀನಿ,
ಈ ಗಾಡಿಯನ್ನು ಓಡಿಸ್ಬಾರ್ದು, ಹಾಗೇ ಇಟ್ಕೊಳ್ಳೋಣ ಅಂತ ಅನ್ನೋಕ್ಕಾಗಲ್ಲ ಅಲ್ವಾ. ಒಂದು ಕಡೆ ಹಾಗೆ ನಿಲ್ಲಿಸ್ಬಿಟ್ರೆ ಏನಾಗುತ್ತೆ ಹೇಳಿ, ತುಕ್ಕಿಡಿಯೋದಂತೂ ಖಂಡಿತ. ಹಾಗೆ ಈ ಬೆಲೆ ಕಟ್ಟುವಂಥ ಈ ಗಾಡಿನೇ ನಾವು ಅಷ್ಟು ಕೇರಾಗಿ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳುವಾಗ ಭಗವಂತ ಕೊಟ್ಟಿರುವ ಈ ಬೆಲೆ ಕಟ್ಟಲಾಗದ ಈ ದೇಹವನ್ನು ನಾವು ಹೇಗೆ ನೋಡ್ಕೊಳ್ಬೇಕು. ಹಿಂದಿನ ದಿನಗಳಲ್ಲಿ ಹೆಂಗಸರು ಮನೆ ಕೆಲಸ ಅಂದರೆ ರಾಗಿ ಬೀಸುವುದು, ಖಾರ ರುಬ್ಬುವುದು, ಕಸ ಗುಡಿಸುವುದು, ನೆಲ ಹೊಸುವುದು, ಬಟ್ಟೆ ತೊಳೆಯುವುದು, ಪಾತ್ರೆ ತೊಳೆಯುವುದು, ಎಲ್ಲ ಕೆಲಸಗಳನ್ನು ಕೈಗಳಿಂದ ನಮ್ಮ ದೇಹದಿಂದ ನಾವು ಮಾಡ್ತಿದ್ವಿ. ಆದರೆ ಈಗ ಎಲ್ಲದಕ್ಕೂ ಒಂದು ಮಿಷಿನ್ ಅನ್ನೋದು ಬಂದ್ಬಿಟ್ಟಿದೆ. ಸೊ ಅದ್ರ ಮೂಲಕ ಮಾಡ್ತೀವಿ. ಈ ದೇಹಕ್ಕೆ ವ್ಯಾಯಾಮನೇ ಇಲ್ಲದ ಹಾಗೆ ಆಗಿದೆ. ಗಂಡಸರು ಕೂಡ ಅಷ್ಟೇ, ಆವಾಗಿನ ಕಾಲದಲ್ಲಿ ತುಂಬ ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡಿ ಬರ್ತಿದ್ರು. ಆವಾಗ ಅವರಿಗೂ ಕೂಡ ದೇಹ ದಂಡಿಸುವಂತಹ ಒಂದು ಸಮಯ ಬರ್ತಿತ್ತು. ಈಗಿನ ಜನ್ರೇಷನ್ನಲ್ಲಿ ಸಮಯದ ಅಭಾವವಿರುವುದರಿಂದ ಕೆಲಸಗಳನ್ನು ಮಾಡೋದು ಕಡಿಮೆ ಆಗಿದೆ. ದೇಹಕ್ಕೆ ಕೆಲಸವನ್ನು ಕೊಡೋದು ಕಡಿಮೆ ಆಗಿದೆ. ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡೋದು ಹೆಚ್ಚಾಗಿದೆ. ಸೊ ಹಾಗಾಗಿ ಅವರಿಗೆ ದೇಹಕ್ಕೆ ವ್ಯಾಯಾಮ ಸಿಗ್ತಾ ಇಲ್ಲ. ಆದ್ದರಿಂದ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಶುಗರ್, BP, ಹಲವಾರು ಕಾಯಿಲೆಗಳಿಗೆ ಎಲ್ಲರೂ ಕೂಡ ತುತ್ತಾಗ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ನಮಗೋಸ್ಕರ, ನಮ್ಮ ದೇಹವನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರನಾದ್ರೂ ನಾವು 1 ಗಂಟೆ ಕಾಲ ಯೋಗಾಭ್ಯಾಸ ಮಾಡುವುದು ಉತ್ತಮ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇದ್ರ ಮುಂದೆ ನೀವು ಯೋಗ ಮಾಡೋದ್ರಿಂದ ಏನೇನಿದೆ ಬೆನಿಫಿಟ್, ಹೇಗೆ ಮಾಡಬೇಕು ಯೋಗನ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋ ಮೂಲಕ ಪೂರ್ತಿ ಯೋಗ ಹೇಗೆ ಮಾಡುವುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ, ಬೇಸಿಕ್. ಅದರ ನಂತರ ಸೂರ್ಯ ನಮಸ್ಕಾರ, ಅದರ ನಂತರ ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮುದ್ರಾ ಯೋಗ ಹೇಗೆ ಮಾಡುವುದನ್ನು ಕೂಡ ಹೇಳ್ಕೊಡ್ತೀನಿ. ದಯವಿಟ್ಟು ಎಲ್ಲರೂ ನಮ್ಮ ಈ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಚಾರಗಳು ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನೋದೇ ನನ್ನ ಒಂದು ಕನಸು. ನೀವೆಲ್ಲರೂ ಇದಕ್ಕೆ ನಮಗೆ ಸಪೋರ್ಟ್ ಮಾಡ್ತೀರಾ, ಸಹಕಾರ ಕೊಡ್ತೀರಾ ಅಂತ ನಾನು ನಂಬಿದ್ದೇನೆ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹರಿ ಓಂ.